ರಾಜಧಾನಿ ಬೆಂಗಳೂರಿಗೆ ಕಸದ ಸಂಕಷ್ಟ ತಟ್ಟಲಿದೆಯಾ ಎನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಯಾಕಂದ್ರೆ ಇಂದಿನಿಂದ ಕಸದ ಆಟೋ ಲಾರಿ ಚಾಲಕರ ಪ್ರತಿಭಟನೆ ನಡೀತಾ ಇದೆ. ಇಂದಿನಿಂದ ಕಸದ ಆಟೋ ಲಾರಿ ಚಾಲಕರ ಪ್ರತಿಭಟನೆ ನಡೀತಾ ಇದೆ. ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಕಸ ವಿಲೇವಾರಿಯನ್ನ ನಿಲ್ಲಿಸೋದಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ಇಂದಿನಿಂದ ಸ್ತಬ್ಧವಾಗಲಿದೆ 4,000 ಕಸದ ಆಟೋಗಳು. ಬೆಳಗಾಗ್ತಾ ಇದ್ದಂತೆ ನಾವು ಮೊದಲು ಮಾಡುವ ಕೆಲಸ ಅಂತ ಹೇಳಿದ್ರೆ ಮನೆಯಲ್ಲಿರುವ ಕಸಗಳನ್ನೆಲ್ಲ ತೆಗೆದುಕೊಂಡು ಹೋಗಿ ಅಂದ್ರೆ ವಿಸರ್ಜನೆ ಮಾಡುವಂಥದ್ದು, ಅಥವಾ ಕಸದ ಆಟೋ ಬರುತ್ತೆ ಅಥವಾ ಲಾರಿ ಬರುತ್ತೆ ಅವುಗಳಿಗೆ ಹಾಕಿ ಸಾಗಾಟ ಮಾಡುವಂಥದ್ದು. ಅಂದ್ರೆ ಅವ್ರು ತಗೊಂಡೋಗಿ ಅವರೇನು ಸಂಸ್ಕರಣೆ ಮಾಡ್ತಾರೆ ಅಲ್ಲಿಗೆ ಹಾಕುವಂಥದ್ದು. ಆದ್ರೆ ಇವರೇ ಈಗ ಧರಣಿ ಕೂರ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಕೆಲವೊಂದು ಬೇಡಿಕೆಗಳಿವೆ ಅವರ ಹತ್ರನೂ ಕೂಡ. ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತಿನಿಂದ ಸ್ತಬ್ಧವಾಗುತ್ತೆ ಬರೋಬ್ಬರಿ 4,000 ಆಟೋ ಹಾಗೆ ಲಾರಿಗಳು. 2018ರಲ್ಲಿ ಪೌರ ಕಾರ್ಮಿಕರನ್ನ ನೇರ ಪಾವತಿ ಅಡಿಗೆ ಸರ್ಕಾರ ಆದೇಶ ಮಾಡ್ತದೆ. ಅದರಲ್ಲಿ ನಮ್ಮ ಡ್ರೈವರ್ಸ್ ಕ್ಲೀನರ್ಸ್ ಕೂಡ ಪೌರ ಕಾರ್ಮಿಕರಲ್ಲ ಅಂತೇಳಿ ಅವ್ರನ್ನ ಸಪ್ರೇಟಾಗಿ ಬದಿಗಿಟ್ಟು ಬರೀ ಈಗ 2024ರಲ್ಲಿ ಅವ್ರನ್ನ ನೇಮಕಾತಿ ಮಾಡ್ಕೊಳ್ಳೋದಕ್ಕೆ ಸರ್ಕ್ಯುಲರ್ನು ಬಿಡುಗಡೆ ಮಾಡಿದ್ರು. ಅದೇ ರೀತಿಯಲ್ಲಿ ನೇಮಕಾತಿ ಕೂಡ ಮಾಡ್ಕೊತಾ ಇದ್ದಾರೆ. ಆದರೆ ಡ್ರೈವರ್ಸ್ ಕ್ಲೀನರ್ಸ್ಗಳು ಇಳ್ದೇನೆ ಇಲ್ಲಿ ಬೆಂಗಳೂರಲ್ಲಿರುವಂಥ ಕಸ ಹೊರಗಡೆನೇ ಹೋಗಲ್ಲ. ಅಂಥದ್ರಲ್ಲಿ ಅಂಥ ಕಸನ ಸಾಗಿಸ್ತಾ ಇರೋವಂಥವ್ರು. Ashwavega English News coming soon. Your channel, your voice, your trust.